INBCWF ವತಿಯಿಂದ ಪಾದಯಾತ್ರೆ ಪ್ರತಿಭಟನೆ. ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ INBCWF ಕಾಂಗ್ರೆಸ್ ಅಧ್ಯಕ್ಷರಾದ GR ದಿನೇಶ್ ರವರ ನೇತೃತ್ವದಲ್ಲಿ ಮೌರ್ಯ ವೃತ್ತ ಗಾಂಧಿ ಪ್ರತಿಮೆಯಿಂದ ಫ್ರೀಡಂ ಪಾರ್ಕ್ ಪಾದಯಾತ್ರೆ ಮೂಲಕ ತೆರಳಿ ಪ್ರತಿಭಟನೆ ಮಾಡಿದರು. INBCWF ರಾಜ್ಯ ಪದಾಧಿಕಾರಿಗಳು, ಬ್ಲಾಕ್ ಮತ್ತು ವಾರ್ಡ್ ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ GR ದಿನೇಶ್ ರವರು ಮಾತನಾಡಿ, ವಿರೋಧ ಪಕ್ಷದ ಸರ್ಕಾರ ಇರುವ ಕಡೆಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಾಮ ಮಾರ್ಗದ ಮೂಲಕ ಸರ್ಕಾರ ಬೀಳಿಸುವ ಷಡ್ಯಂತ್ರ ಮಾಡುತ್ತಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ಏನು 2023 ಮೇಗೆ ಏನು ನಮ್ಮ ಕರ್ನಾಟಕ ಸರ್ಕಾರ ಏನು ಇಡೀ ಕನ್ನಡ ಜನತೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ 135 ಸೀಟ್ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ BJP ಹಾಗೂ JDSನವರು ಏನು ರಾಜ್ಯಪಾಲರನ್ನ ಆಫೀಸ್ನ BJP ಆಫೀಸ್ ಮಾಡಿಕೊಂಡು ಇಲ್ಲದ ಸಲ್ಲದ ಆರೋಪ ಮಾಡಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮೇಲೆ ಇಲ್ಲ ಸಲ ಆರೋಪ ಹಾಕಿ ಒಂದು ಆರೋಪ ಹೊರಿಸಿದ್ದಾರೆ. ಅದರ ಪರವಾಗಿ ಏನು ಕೇಂದ್ರದ ಕೈಗಬ್ಬೆ ಆಗಿರುವ ಗವರ್ನರ್ ಸಿದ್ದರಾಮಯ್ಯಗೆ ಒಂದು ಪ್ರೊಟೆಕ್ಷನ್ ಆರ್ಡರ್ ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಇವತ್ತು ಧರಣಿ ಮಾಡ್ತಾಯಿದ್ವಿ. ಹಾಗೂ ಫ್ರೀಡಂ ಪಾರ್ಕಲ್ಲಿ ನಮ್ಮ KPCC ಅಧ್ಯಕ್ಷರ DK ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲ ಮುಖಂಡರ ಜೊತೆಯಲ್ಲಿ ಒಂದು ಮುಷ್ಕರ ಮಾಡ್ತಾಯಿದ್ವಿ. ಅದರ ಪ್ರಯುಕ್ತ ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೆಡರೇಷನ್ನಿಂದ ನಾವು ನಮ್ಮ ಕಮಿಟಿಯವರೆಲ್ಲ ಇವತ್ತು ಏನು ಕಾಂಗ್ರೆಸ್ ಭವನ ರೇಸ್ ಕೋರ್ಟಿಂದ ಫ್ರೀಡಂ ಪಾರ್ಕ್ವರೆಗೂ ಧಿಕ್ಕಾರಕ್ಕೆ ಹೋಗ್ದ ಗವರ್ನರ್ ಗೋಬ್ಯಾಕ್ ಅಂತ ಇವತ್ತು ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸ್ತಾರೆ.